In a world that runs on technology, digital skills are no longer optional, they are essential. Dear students, welcome to Campus Unlocked. Today we are taking you to Hubli's oldest computer education centers, running strongly for over 2 decades and still offering the most affordable computer courses starting from just rupees 2000. This is NAS Computer Education Center, a place that has quietly built its legacy not through flashy promotions but purely through word of mouth, trust, and goodwill. ಸೊ ನಾಸ್ ಕಂಪ್ಯೂಟರ್ಸ್ ಅಲ್ಲಿ ಏನೇನು ಕೋರ್ಸಸ್ ಕಲಿಸ್ತೀರಾ? ನಮ್ಮ ಹತ್ರ ಬೇಸಿಕ್ ಕಂಪ್ಯೂಟರ್ಸ್ ಅನ್ನ ಕಲಿಸ್ತೀವಿ. ಆಮೇಲೆ ಟ್ಯಾಲಿ ಪ್ರೈಮ್ ಅನ್ನ ಹೇಳ್ಕೊಡ್ತೀವಿ, DTP ಹೇಳ್ಕೊಡ್ತೀವಿ, ಕೋಡಿಂಗ್ ಹೇಳ್ಕೊಡ್ತೀವಿ, ಆಟೋ ಕ್ಯಾಡ್ ಅನ್ನ ಹೇಳ್ಕೊಡ್ತೀವಿ. ಕೋಡಿಂಗ್ ಒಳಗೆ ಏನೈತಿ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನು ನಾವು ಹೇಳ್ಕೊಡ್ತೀವಿ. ಜಾವಾ, ಪೈಥಾನ್, ಅಡ್ವಾನ್ಸ್ ಎಕ್ಸೆಲ್ ಈ ರೀತಿ ಎಲ್ಲ ಕೋರ್ಸ್ ನಮ್ಮ ಹತ್ರ ಅವೈಲೇಬಲ್ಸ್ ಇದೆ. ಸೊ ಫೀ ಸ್ಟ್ರಕ್ಚರ್ ಯಾವ ತರ ಇದೆ? ಫೀಸ್ ಸ್ಟ್ರಕ್ಚರ್ ನಮ್ದು ಸ್ಟಾರ್ಟ್ ಆಗೋದು 2000 ಇಂದ 15,000 ವರೆಗೂ ನಮ್ಮ ಹತ್ರ ಅಡ್ವಾನ್ಸ್ ಕೋರ್ಸಸ್ ಇದಾವೆ. ಸೊ ಈ ಕೋರ್ಸಸ್ ಬಿಗಿನರ್ಸ್ ಗೆ ಸೂಟಬಲ್ ಇದೆಯಾ ಅಥವಾ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಅಷ್ಟೇ ಬರಬೇಕು? ಇಲ್ಲ, ಇಲ್ಲಿ ನಾವೇನೈತಿ ನಾವು ಬೇಸಿಕ್ಸ್ ಕಂಪ್ಯೂಟರ್ ಬೇಸಿಕ್ಸ್ ಇಂದ ಕಲಿಸೋದ್ರಿಂದ ಇಲ್ಲೇನೈತಿ ಏನು ಗೊತ್ತೇ ಇಲ್ಲಪ್ಪ ನಮ್ಗೆ PC ಯಾವ ರೀತಿ ಆನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಅಲ್ಲಿಂದಾನು ಅವರು ಸಹ ಬಂದು ಜಾಯಿನ್ ಆಗ್ಬೋದು. ನಿಮ್ಮ ಸರ್ಟಿಫಿಕೇಶನ್ ಹೇಗೆ ಮಾಡ್ತೀರಾ? ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀರಾ? ಎಸ್, ನಾವು ಕೋರ್ಸ್ ಮುಗಿದ ತಕ್ಷಣ ಪ್ರತಿಯೊಂದು ಸ್ಟೂಡೆಂಟಿಗೂ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಆ ಸರ್ಟಿಫಿಕೇಟ್ ಏನೈತಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ನಾಳೆ ಅವ್ರು ಏನಾದ್ರು ಗೌರ್ಮೆಂಟ್ ಜಾಬಿಗೆ ಹೋಗ್ಲಿ ಅಥವಾ ಯಾವ್ದಾದ್ರು ಕಂಪ್ನೀಸ್ ಜಾಬಿಗೆ ಹೋಗ್ಲಿ ಅಲ್ಲಿ ಏನೈತಿ ಆ ಸರ್ಟಿಫಿಕೇಟ್ಸ್ ಅವ್ರಿಗೆ ವ್ಯಾಲ್ಯೂಯೇಬಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಸೊ ಟೀಚಿಂಗ್ ಮೆಥಡಾಲಜಿ ಟೀಚಿಂಗ್ ಅಪ್ರೋಚ್ ಯಾವ ತರ ಇದೆ? ಓಕೆ, ನಾವು ಟೀಚಿಂಗ್ ಏನೈತಿ ಎಲ್ಲ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಟೀಚ್ ಮಾಡ್ತೀವಿ. ಅಂದ್ರೆ ಕೆಲವೊಂದ್ ಕಡೆ ಯಾವ ರೀತಿ ಬ್ಯಾಚಸ್ ಇರ್ತಾವ, 10-15 ಮೆಂಬರ್ಸ್ ಈಗ ಸ್ಟೂಡೆಂಟ್ಸಿಗೆ ಕೂಡಿಸಿ ಬ್ಯಾಚ್ ಮಾಡಿ ಹೇಳ್ತಾರ. ಬಟ್ ನಮ್ಮ ಕಡೆ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಾಕ್ಟಿಕಲ್ಸ್ ಜಾಸ್ತಿ ನಾವು ಪ್ರಿಫರ್ ಮಾಡ್ತೀವಿ. ಪ್ರತಿಯೊಂದು ಸ್ಟೂಡೆಂಟಿಗೂ ಪರ್ಸನಲ್ ಅಟೆನ್ಷನ್ ಕೊಟ್ಟು ಅವ್ರಿಗೆ ಏನೈತಿ ಅವ್ರದ್ದು ಏನೇ ಡೌಟ್ಸ್ ಇರಲಿ ಅಥವಾ ಏನಾದರೂ ಅವ್ರಿಗೆ ಮಾಡಕ್ ಬರಲಿಲ್ಲ ಅಂದ್ರೆ ಅದನ್ನ ರಿಪೀಟ್ ಮಾಡಿಸಿ ನಾವೇನೈತಿ ಕೆಲವೊಂದು ಸ್ಲೋ ಇರೋ ಸ್ಟೂಡೆಂಟಿಗೂ ಸತಿ ನಾವು ಪರ್ಫೆಕ್ಟ್ ಮಾಡಿ ನೆಕ್ಸ್ಟ್ ಟಾಪಿಕ್ ಅನ್ನ ತಗೊಂತೀವಿ ಅವರಿಗೆ. ಸೊ ಟ್ರೈನರ್ಸ್ ಏನ್ ಪ್ರೊಫೆಷನಲ್ಸ್ ಇದಾರಾ ಹೇಗೆ? ಇಲ್ಲಿ ಪ್ರತಿಯೊಂದು ಟ್ರೈನರು ಏನಿದಾರಲ್ಲ ಎಕ್ಸ್ಪೀರಿಯನ್ಸ್ ಇರ್ತಾರ. ಅಂದ್ರೆ ಫಸ್ಟ್ ನಾವು ಅವ್ರಿಗೆ ಪೂರ್ತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ತೀವಿ, ಅವ್ರಿಗೆ ಟ್ರೈನ್ ಮಾಡಿರ್ತೀವಿ. ಯಾವ ರೀತಿ ಪ್ರತಿಯೊಂದು ಸ್ಟೂಡೆಂಟಿಗೂ ಹೇಳ್ಬೇಕು, ಪರ್ಸನಲ್ ಅಟೆನ್ಷನ್ ಯಾವ ರೀತಿ ಕೊಡ್ಬೇಕು, ಅವ್ರ ಡೌಟ್ಸ್ ಅನ್ನ ಯಾವ ರೀತಿ ಕ್ಲಿಯರ್ ಮಾಡ್ಬೇಕಂತ ನಾವು ಅವ್ರಿಗೆ ಮೊದ್ಲೇ ಅವ್ರಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಸ್ಟೂಡೆಂಟ್ಸಿಗೆ ತಿಳ್ಕೊಳಕ್ ಈಸಿ ಆಗುತ್ತೆ. ಹಂಗೇನಾದ್ರೂ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾವು ಫ್ಯಾಕಲ್ಟಿನ ಚೇಂಜ್ ಮಾಡಿ ಬೇರೆದವ್ರ ಕಡೆಯಿಂದಾನು ಅವ್ರಿಗೆ ಟೀಚ್ ಮಾಡಿಸ್ತೀವಿ. ನಮ್ಮ ಹತ್ರ 4-5 ಫ್ಯಾಕಲ್ಟಿ ಇರೋದ್ರಿಂದ ಏನೈತಿ ಯಾವುದೇ ಸ್ಟೂಡೆಂಟಿಗೂ ಅನ್ಕಂಫರ್ಟೇಬಲ್ ಅನ್ಸಂಗಿಲ್ಲ ಅಥವಾ ಡೌಟ್ಸ್ ಕ್ಲಿಯರ್ ಆಗಕ್ಕೆ ಬಹಳ ಈಸಿ ಆಗ್ಬಿಡುತ್ತೆ. ಓಕೆ, ಸೊ ನಾಸ್ ಕಂಪ್ಯೂಟರ್ಸ್ ಸ್ಟೂಡೆಂಟ್ಸ್ಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾರಾ? ಎಸ್, ನಾವು ಯಾವ ಸ್ಟೂಡೆಂಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಸೊ ಅವ್ರ ಎಜುಕೇಶನ್ ಯಾವ ರೀತಿ ಆಗಿರುತ್ತೋ ಆಮೇಲೆ ಯಾವ ಕೋರ್ಸ್ ಅನ್ನ ಅವ್ರು ತಗೊಂಡಿರ್ತಾರ ಅದ್ರ ಬೇಸ್ ಮೇಲೆ ನಾವು ಅವ್ರಿಗೆ ಏನೈತಿ ಬೇರೆ ಬೇರೆ ಕಡೆ ಜಾಬ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಬೇಸಿಕ್ಲಿ ಯಾವ ತರ ಜಾಬ್ ರೋಲ್ಸ್ ಇರುತ್ತೆ? ಈಗ ನಾವೇನೈತಿ ಬೇಸಿಕ್ ಕಂಪ್ಯೂಟರ್ಸ್ ಯಾರು ಮಾಡಿರ್ತಾರೋ ಅವ್ರಿಗೆ ಏನೈತಿ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಆಮೇಲೆ ಟ್ಯಾಲಿ ಯಾರು ಮಾಡಿರ್ತಾರೆ ಅವ್ರಿಗೆ ಅಕೌಂಟ್ಸ್ ಜಾಬ್ ಆಗಿರ್ಬೋದು, ಕೋಡಿಂಗ್ ಯಾರು ಮಾಡಿರ್ತಾರೋ ಅವ್ರಿಗೆ ಪ್ರೋಗ್ರಾಮಿಂಗ್ ಬರೆಯೋ ಜಾಬ್ ಆಗಿರ್ಬೋದು, ಆಮೇಲೆ ಯಾರು ಸಿವಿಲ್ ಆಟೋ ಕ್ಯಾಡ್ ಮಾಡಿರ್ತಾರಲ್ಲ ಸೊ ಅವ್ರಿಗೆ ಅದೇ ರೀತಿ ಫೀಲ್ಡ್ ಒಳಗೆ ಅವ್ರಿಗೆ ಜಾಬ್ ಅನ್ನ ನಾವು ಕೊಡಿಸ್ತೀವಿ. ಯಾರು ಜಾಯಿನ್ ಮಾಡ್ಬೋದು ನಾಸ್ ಕಂಪ್ಯೂಟರ್ಸ್? ಸೊ ಇಲ್ಲಿ ನೀವು ಕ್ಲಾಸಿಗೆ ಜಾಯಿನ್ ಮಾಡ್ಲಿಕ್ಕೆ ಯಾವುದೇ ಏಜ್ ಲಿಮಿಟ್ ಅನ್ನೋದು ಇರಲ್ಲ. ನಾವು ವೆಕೇಶನ್ಸ್ ಒಳಗ ಯಾರು ಬಿಲೋ 16 ಇಯರ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ವೆಕೇಶನ್ ಒಳಗೆ ಕ್ಲಾಸ್ ತಗೊಂತೀವಿ. ಅಬೌವ್ 16 ಇಯರ್ ಇರುವಂತ ಯಾವುದೇ ಕ್ಯಾಂಡಿಡೇಟ್ ಇದ್ರು ಏನೈತಿ ಅವ್ರ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಅವ್ರ ಪ್ರೊಫೆಷನ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲ ರೀತಿ ಇದ್ದವರು ಇಲ್ಲಿ ಬಂದು ಜಾಯಿನ್ ಆಗ್ಬೋದು. ಕ್ಲಾಸ್ ಟೈಮಿಂಗ್ಸ್ ಏನಿರುತ್ತೆ? ಸೊ ಕ್ಲಾಸ್ ಟೈಮಿಂಗ್ ಏನೈತಿ ಮಾರ್ನಿಂಗ್ 9 o'clock to 2 o'clock ತನ ಮಾರ್ನಿಂಗ್ ಬ್ಯಾಚಸ್ ಇರುತ್ತೆ. ಈವ್ನಿಂಗ್ 4 to 8 o'clock ತನ ಬ್ಯಾಚಸ್ ಇರ್ತಾವ. ಇದರೊಳಗೆ ಸ್ಟೂಡೆಂಟ್ಸಿಗೆ ಯಾವ ಟೈಮಿಂಗ್ ಕಂಫರ್ಟ್ ಇರತ್ತೆ ನೋಡ್ಕೊಂಡು ಆ ಟೈಮಿಗೆ ಅವ್ರು ಬರ್ಬೋದು. ಸೊ ಲ್ಯಾಬ್ಸಿಗೆ ಕಂಪ್ಯೂಟರ್ ಫೆಸಿಲಿಟಿ ಅವೈಲೇಬಲ್ ಇದೆ? ಎಸ್, ಇಲ್ಲಿ 20 ಕಂಪ್ಯೂಟರ್ಸ್ ಅವೈಲೇಬಲ್ ಇದಾವೆ. ಆಮೇಲೆ ಥಿಯರಿ ಕ್ಲಾಸ್ ರೂಮು ಫುಲ್ ಜಾಸ್ತಿ ಮೆಂಬರ್ಸ್ ಕೂಡ್ಬೋದು. ಇಲ್ಲಿ 25 to 30 ಮೆಂಬರ್ಸ್ ಕೂಡ್ಬೋದು, ಆ ರೀತಿ ಇರುತ್ತೆ. ಆಮೇಲೆ ಸ್ಮಾರ್ಟ್ ಕ್ಲಾಸಸ್ ಇರ್ತಾವೆ ಅವರಿಗೆಲ್ಲ ಇಲ್ಲಿ. ಸೊ ಯಾವ ತರ ಪ್ರೊಸೆಸ್ ಏನಿದೆ, ಎನ್ರೋಲ್ ಹೇಗೆ ಮಾಡಬೇಕು? ಸೊ ಇಲ್ಲಿ ನೀವು ಅಡ್ಮಿಷನ್ ಮಾಡ್ಬೇಕಂತಂದ್ರೆ ಇಲ್ಲಿ ಅಡ್ಮಿಷನ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ಅಪ್ ಮಾಡಬೇಕು. ಆಮೇಲೆ ನಿಮ್ದು ಬೇಸಿಕ್ ಎಜುಕೇಶನ್ ಆಗಿರುವಂತ ಡಾಕ್ಯುಮೆಂಟ್ಸ್, ಆಮೇಲೆ ಒಂದು ಅವ್ರದ್ದು ಐಡೆಂಟಿಟಿ ಪ್ರೂಫ್ ಅನ್ನ ತಗೊಂಡ್ಬರ್ಬೇಕು. ಆಮೇಲೆ ಫೋಟೋಸ್ ಅನ್ನ ಕೊಟ್ರೆ ಇಲ್ಲಿ ಅವ್ರದ್ದು ಅಡ್ಮಿಷನ್ ಆಗುತ್ತೆ. मेरा नाम नज़ीर अहमद है। तो ये अभी 21 साल हो गए मैं कंप्यूटर स्टार्ट करके, तो इसका जर्नी मैं जब स्टार्ट किया था तो बहुत पहले यानी कि जब 2004 में मैंने स्टार्ट किया था इसको। इतना साल में तो कभी 5,000 से ज़्यादा स्टूडेंट को मैंने ट्रेनिंग किया है। तो अभी यहाँ पे
डेली क्या है 150 बच्चे सीखते हैं। Like 20 years is a long time, guys. From the era of crawling internet and rare computers to today's AI world, NAS is still there, evolving, adapting, and keeping up with every change. This consistency is like truly admirable. You can also see with 200 plus reviews, NAS has got 5-star rating on Google. But you know what makes this place even more special? It's everyone's favorite Farhan sir and his incredible team. ಇದ್ರ 0 1 2 3 4 5 ಓಕೆ ಇದು ಡೆಸಿಮಲ್ ನಂಬರ್. ಬೈನರಿ ನಂಬರ್ನಾಗ ಹೆಂಗೆ ಯಾವ ನಂಬರಿಗೆ ಬರ್ತೀವಿ ನಾವು ನೆಕ್ಸ್ಟ್ 1 0 0 0 1 0. हेलो, व्हाट्स योर नेम? माय नेम इज दाऊद. ओके, दाऊद जी, आपका एक्सपीरियंस कैसा है नाज इंस्टीट्यूट के साथ? मेरा एक्सपीरियंस अब तक बहुत अच्छा रहा है. ओके. प्रीवियसली मैंने यहीं पे मेरा बेसिक कंप्लीट किया है हम्म. और पहले अभी मैं यहाँ पे टीच भी कर रहा हूँ. तो आप स्टूडेंट थे और अब आप फैकल्टी भी हैं. ओके, ग्रेट. और मुझे तकरीबन 3 महीने हो गए यहाँ पे. ओके. ओके. और एक चीज जो नाज कंप्यूटर दूसरे कंप्यूटर सेंटर से जो डिफरेंट है वो ये है कि यहाँ पे हम सिर्फ स्टूडेंट्स को जैसे मतलब सिर्फ हम कंप्यूटर सिखाना या फिर सिर्फ कोर्स के लेके हम ऐसे अपार्ट फ्रॉम कोर्स वी आर आल्सो हेल्पिंग इन को करिकुलर एक्टिविटीज. ओके. वी आर कंडक्टिंग ट्रिप्स हम्म. और हम स्किल डेवलपमेंट प्रोग्राम्स भी रखते हैं. अच्छा. और एक पर्सनली जो चीज़ मुझे अच्छी लगी अपार्ट फ्रॉम डिफरेंट कंप्यूटर सेंटर्स यहाँ पे हम पर्सनल अटेंशन देते हैं हर स्टूडेंट को, लाइक 1-to-1. लाइक 1-to-1 सेशंस. Yes. और डाउट्स हम यूजुअली क्लियर करते हैं. एंड यस, थैंक यू सो मच. ಫಸ್ಟಿಗೆ ನಾನು ಕಾಲೇಜ್ ಡ್ರಾಪ್ ಮಾಡಿದ್ದೆ. ಆಮೇಲೆ ನಂಗೆ ಫಸ್ಟ್ ಸರ್ ಪರಿಚಯ ಇದ್ದೆ ರೀ. ನಮ್ಮ ಮಮ್ಮಿಗೆಲ್ಲ ಪರಿಚಯ ಇದ್ರಿ. ಅದಕ್ಕೆ ನಾವು ಫಸ್ಟ್ ಸರ್ ಕಡೆ ಹೋದ್ವಿ. ಅವ್ರು ನಮ್ಗೆ ಸಜೆಸ್ಟ್ ಮಾಡಿದ್ರು, ಫಸ್ಟ್ ಅದಕ್ಕೆ ಮನೆ ಒಳಗೆ ಕುತ್ಕೊಂಡು ವೇಸ್ಟ್ ಮಾಡ್ದೆ ಟೈಮ್, ನೀನು ಆಸ್ ಕಂಪ್ಯೂಟರಿಗೆ ಬಾ ಅಂತಂದು. ಆಮೇಲೆ ನಾವು ಒಂದು ಸ್ವಲ್ಪ ದಿವ್ಸ ಬಂದೆ, ನಂಗೆ ಫುಲ್ ಸ್ಟ್ರಿಕ್ ಆಗಿತ್ತು ಆ ಥರ ಅಂತ ಅನಿಸ್ತು. ಆಮೇಲೆ ನಾವು ಬರ್ತಾ ಬರ್ತಾ ಪೂರ್ತಿ ಫ್ರೆಂಡ್ಸ್ ಆದ್ರೆ, ಎಲ್ಲರೂ ಫ್ರೆಂಡ್ಸ್ ಆದ್ರೆ. ಆಮೇಲೆ ನಂಗೆ ಇದ್ರ ಬೇಸಿಕ್ ಟ್ಯಾಲಿ ಎಲ್ಲ ನಾನು ಇಲ್ಲೇ ಮುಗಿಸಿರೋದು. ಆಮೇಲೆ ನಾನು ಕಾಲೇಜಿಗೆ ಡ್ರಾಪ್ ಮಾಡಿದ್ದೆ. ಆಮೇಲೆ ನಾನು ಫಸ್ಟ್ ಬೇಸಿಕ್ ಕಲ್ತ ಮೇಲೆ ಟ್ಯಾಲಿ ಕಲಿತೆ. ಆಮೇಲೆ ನಂಗೆ ಎಲ್ಲರೂ ಫ್ರೆಂಡ್ಸ್ ಆಗಿಬಿಟ್ಟಿದ್ರೆ. ಆಮೇಲೆ ನಂಗೆ ಸರ್ ಹೇಳಿದ್ರು, ಇನ್ನೂ ಟೈಮ್ ವೇಸ್ಟ್ ಆಗುತ್ತೆ ನಿಂದು, ಅದಕ್ಕೆ ನೀನು ಕಾಲೇಜ್ ಹಚ್ಚು ಅಂತಂದು. ಆಮೇಲೆ ಮತ್ತೆ ನಾ ಕಾಲೇಜ್ ಫಸ್ಟ್ ಇಯರ್ ಅಂತ ಮತ್ತೆ ಕಾಲೇಜ್ ಹಚ್ಚಿದೆ. ಆಮೇಲೆ ನಾ ಟ್ಯಾಲಿ ಇಲ್ಲಿ ಕಲ್ತಿರೋದ್ರಿಂದ ನಂಗೆ ಪೂರ್ತಿ ಈಸಿ ಆಗಿಬಿಡ್ತು ಅಲ್ಲಿ. ಇವಾಗ ಟ್ಯಾಲಿ ಪರ್ಫೆಕ್ಟ್ ಆಗ್ತಿದೆ. ಆಮೇಲೆ ಮತ್ತೆ ನಾ ಅಲ್ಲಿನೂ ಮಾಡಿ ಮತ್ತೆ ಇಲ್ಲಿನೂ ಕ್ಲಾಸಿಗೂ ಬರ್ತಿದ್ದೆ. ಆಮೇಲೆ ನಂಗೆ ಕ್ಲಾಸ್ ಭಾಳ ಸ್ಟ್ರಿಕ್ ಅಂತ ಅನಿಸ್ತಿದೆ ಸ್ಟಾರ್ಟಿಂಗ್. ಆಮೇಲೆ ಇವಾಗ ಒಂದು ಪೂರ್ತಿ ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆಗೂ. ಆಮೇಲೆ ಟ್ರಿಪ್ಪಿಗೆ ಹೋಗ್ತೇವಿ. ಆಮೇಲೆ ಇಲ್ಲೆಲ್ಲ ಈವೆಂಟ್ಸ್ ಮಾಡ್ತಿರ್ತೇವಿ, ವಿತೌಟ್ ಫೈರ್ ಕುಕ್, ಆಮೇಲೆ ಗೇಮ್ಸ್, ಡ್ಯಾನ್ಸ್, ಸಿಂಗಿಂಗ್, ಈ ಥರ ಎಲ್ಲ ಕ್ಲಾಸಸ್ಸು ಮಾಡ್ತಿರ್ತೇವೆ. ಇಲ್ಲೇ ಕ್ಲಾಸ್ ಒಳಗನ ಡ್ಯಾನ್ಸ್ ಈ ಥರ ಎಲ್ಲ ಮಾಡ್ತಿರ್ತೀವಿ. Hello, what's your name? Myself Nurjahan. Okay, Nurjahan, from where you've come? I live in Gurgaon. Oh, so you're from Hubli. Yeah. So what are you studying? I'm studying BCA currently in IBMR College. Okay, so how is it? How is your experience at NAS? It's really great. I'm been receiving very great mentorship from Farhan sir. Okay. It's really proud to learn at such institute. And Okay. I am grateful for your help, sir. Okay. So how were you before joining NAS and now? Actually, I was very weak at languages. Okay. I'm currently pursuing C languages. Okay. So, due to his help and everything at NAS, Okay. I'm really happy and grateful. Okay. Thank you so much. Yeah. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನಾಸ್ ಕಂಪ್ಯೂಟರ್ ಜೊತೆ ಹೇಗಿತ್ತು? ಹೇಗೆ ಕಲಿಸ್ತಿದ್ರು? ನಮ್ಮ ಹುಡುಗರು ಲಾಸ್ಟ್ ವೆಕೇಶನಲ್ಲಿ ಖಾಲಿ ಮನೆಯಾಗ ಇರೋದೇನಂತಂದ್ರೆ ನಾವು ಒಂದು ಕೋರ್ಸಿಗೆ ಕಳಿಸಿದ್ವಿ ಹುಡುಗರಿಗೆ. ಶಾರ್ಟ್ ಪೀರಿಯಡಲ್ಲೇ ಚೆನ್ನಾಗಿ ಕಲ್ತಿದ್ದಾರೆ. ಅದು ಈಗ ಯೂಸ್ ಆಗ್ತಾ ಇದೆ ಈಗ ಸ್ಕೂಲಲ್ಲಿ. ಈಗ ನಾವು ಆಫೀಸಿಗೆ ಕರ್ಕೊಂಡು ಹೋದ್ರೆ ಅಂದ್ರೆ ಆಫೀಸಲ್ಲಿ ಸಣ್ಣ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲೇ ಹುಡುಗರು ಅದಾರ, ಹುಡುಗರನ್ನು ಬೇಕಾದ್ರೆ ಕೇಳಿಬಿಡ್ರಿ. ಇಲ್ಲೇ MS PowerPoint, MS Office, PowerPoint, MS Word, MS Word, ಇಂಟರ್ನೆಟ್, Notepad, ಇಂಟರ್ನೆಟ್ ಸ್ಕಿಲ್ಸ್. Internet, ವೈಭವ್ ಹೇಳಮ್ಮ. PowerPoint, MS Word, Notepad, ನೋಟ್ ಪ್ಯಾಡ್, Notepad,
ಇಂಟರ್ನೆಟ್, ಜಿಮೇಲ್ ಕ್ರಿಯೇಟ್ ಮಾಡ್ಯಾರ ಅವರು. ಹಾಂ Entrance. ಹಾಂ, ಅದರಿಂದ ನೀನು ಏನು ಮಾಡೈತಿ ಈಗ ಆಫೀಸ್ನಾಗ ಏನು ಮಾಡೈತಿ ಅದನ್ನ ನೋಡಕೈತಿ ಇರಲ್ಲ. Everyone's favorite faculty, Farhan, in the house. So, Farhan sir, would you like to share a few insights about NAS institution? ಆಸ್ ಅ ಫ್ಯಾಕಲ್ಟಿ ಆಫ್ ನಾಸ್ ನಮ್ಗೆ ಎಲ್ಲಕ್ಕಿಂತ ಜಾಸ್ತಿ ನಾವು ಇಲ್ಲಿ ಫೋಕಸ್ ಮಾಡೋದಂದ್ರೆ ಸ್ಟೂಡೆಂಟಿಗೆ ಕ್ವಾಲಿಟಿ ಎಜುಕೇಶನ್ ಕೊಡೋದು. ನಾವಿಲ್ಲಿ ಬಹಳಷ್ಟು ಇನ್ಸ್ಟಿಟ್ಯೂಟ್ನಾಗ ಸ್ಟೂಡೆಂಟ್ ಅಂದ್ರೆ ಏನಾಗ್ಯಾವ, ನಮ್ಮ ಸ್ಟೂಡೆಂಟ್ಸ್ ಬಹಳಷ್ಟು ಇನ್ಸ್ಟಿಟ್ಯೂಟ್ ಕಡೆ ಕಲಿತ್ ಮತ್ತೆ ವಾಪಸ್ ಇಲ್ಲೇ ಬಂದಿರ್ತಾರೆ. ಅವ್ರಿಗೆ ಏನಾಗಿರ್ತಿತ್ತು, ಒಂದು ಪರ್ಸನಲ್ ಟಚ್ ಸಿಕ್ಕಿರಂಗಿಲ್ಲ ಅಥವಾ ಅವ್ರ ಡೌಟ್ಸ್ ಕ್ಲಿಯರ್ ಆಗಿರಂಗಿಲ್ಲ. ಒಂದು ಫ್ಯಾಕಲ್ಟಿ ಭಾಳ ಹೆದರ್ತಾರೆ. ನಾವ ಡೇಸ್ ಇನ್ ಸ್ಟೂಡೆಂಟ್ಸ್ ಏನ್ ಜಾಸ್ತಿ ಹೆದರ್ತಾರೆ ಟೀಚರ್ಸ್. ಈಗ ನಾವೇನ್ ಮಾಡ್ತೀವಿ, ಜಾಸ್ತಿ ನಾವು ಸ್ಟೂಡೆಂಟ್ಸ್ ಜೊತೆ ಫ್ರೆಂಡ್ಲಿ ಆಗಿರ್ತೀವಿ. ಸೊ ಏನಾಗ ಸ್ಟೂಡೆಂಟ್ಸ್ ನಮ್ದು ಅವ್ರದ್ದು ಏನಾದ್ರು ಡೌಟ್ಸ್ ಇದ್ರು ನಮ್ಗೆಲ್ಲ ಕೇಳ್ಕೊಂಡು ಅವ್ರು ಫ್ರೀ ಆಗಿ ನಮ್ಮ ಕಡೆ ಡೌಟ್ಸ್ ಕೇಳ್ತಾರೆ ಅಂಡ್ ಅವ್ರ ಡೌಟ್ಸ್ ಸಾಲ್ವ್ ಮಾಡ್ಕೊತಾರೆ. ಸ್ಪೆಷಲಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀವಿ. ಅಂಡ್ ಅದ್ರೊಳಗೆ ನಾವೇನ್ ಮಾಡ್ತೀವಿ, ಈಗಿನ ಟ್ರೆಂಡ್ ಒಳಗೆ ಏನ್ ಜಾಸ್ತಿ ನಡೆಯತೈತಿ, ಜಾಬ್ಸ್ ನಾಗ ಜಾಸ್ತಿ ಏನೇನ್ ನೆಸೆಸರಿ ಐತಿ, ಜಸ್ಟ್ ನಾಟ್ ಅವ್ರಿಗೆ ಜಸ್ಟ್ ಕಾಲೇಜ್ನಾಗ ಪಾಸ್ ಆಗ ಕಲ್ಸಂಗಿಲ್ಲ. ನಾವು ಯಾವಾಗೂ ನಮ್ ಫೋಕಸ್ ಏನಿರತ್ತೋ ಅವ್ರಿಗೆ ಜಾಬ್ನಾಗ ಚಲೋ ಉನ್ನತಿ ಪಡಿಬೇಕಂತ ನಾವು ಆ ಫೋಕಸ್ ಇಲ್ಲಿ ಏನ್ ಮಾಡ್ತೀವಿ, ಈಗಿನ ಕರೆಂಟ್ ಜಾಬ್ ಒಳಗೆ ಯಾವ ಟಾಪಿಕ್ ಜಾಸ್ತಿ ಯೂಸ್ ಮಾಡತ್ತಾರ ಅದು ಅವ್ರಿಗೆ ಮಾಡಿಸ್ತೀವಿ. ಸ್ಟೂಡೆಂಟ್ಸ್ ಈಗ ಸೋಲೋ ಪ್ರಾಜೆಕ್ಟ್ಸ್ ಮಾಡಿಸ್ತೀವಿ, ಸೆಮಿನಾರ್ಸ್ ಮಾಡಿಸ್ತೀವಿ. ಅಷ್ಟೇ ಅಲ್ಲ, ಒಂದು ಕೋಆರ್ಡಿನೇಷನ್ ಬರ್ಲಿ, ಓಕೆ, ಒಂದು ಟೀಮ್ ಇಂದ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾವೇನ್ ಮಾಡ್ತೀವಿ, ಗ್ರೂಪ್ ಪ್ರಾಜೆಕ್ಟ್ಸ್ ಮಾಡಿಸ್ತೀವಿ. ಅದ್ರೊಳಗೆ ಏನ್ ಮಾಡ್ತಾರೆ, ಸ್ಟೂಡೆಂಟ್ ಎಲ್ಲ ಕಮ್ಯುನಿಕೇಶನ್ ಮಾಡ್ತಾರ, ಎರರ್ಸ್ ಬರ್ತಾವ, ಸಾಲ್ವ್ ಮಾಡ್ತಾರ, ಅಲ್ಲೂ ಬಹಳಷ್ಟು ಕಲಿತಾರೆ. ಅಂಡ್ ಅವ್ರಿಗೆ ಏನ್ ಮಾಡ್ತೀವಿ, ಬಹಳಷ್ಟು ನಾವು ಸ್ಟೂಡೆಂಟ್ಸ್ ಒಳಗೆ ನೋಡಿವಿ ನಾವು, ಎಲ್ಲಿ ಜಾಬ್ ಒಳಗೆ ಕಮ್ಯುನಿಕೇಶನ್ ಮಾಡೋ ಸಂಬಂಧ ಅವ್ರಿಗೆ ಹಿಂದೆ ಉಳಿಯಾತಾರೆ. ಅದೇ ಸಂಬಂಧ ನಾವೇನ್ ಮಾಡ್ತೀವಿ, ಸ್ಟೂಡೆಂಟ್ಸ್ ಇನ್ ಕಮ್ಯುನಿಕೇಶನ್ ಮುಂದೆ ಬರ್ಲಿ ಅಂತ ನಾವೇನ್ ಮಾಡ್ತೀವಿ, ಹಗ್ಲಿ ಸೆಮಿನಾರ್ಸ್ ಮಾಡಿಸ್ತೀವಿ, ಅವ್ರಿಗೆ ಡಿಬೇಟ್ ಮಾಡಿಸ್ತೀವಿ ಬಹಳಷ್ಟು ಇದ್ರೊಳಗ. ಡಿಬೇಟ್ಸ್ ಅವ್ರ ಏನಾಗ್ತೈತಿ, ಟಾಪಿಕ್ ಜಾಸ್ತಿ ಸ್ಟ್ರಾಂಗ್ ಮಾಡ್ಕೋತಾರೆ. ಡಿಬಗ್ಗಿಂಗ್ ಗೇಮ್ಸ್ ಅಂತೂ ಮಾಡಿಸ್ತೀವಿ ಸ್ಟೂಡೆಂಟ್ಸ್. ನಾವೇನ್ ಮಾಡ್ತೀವಿ, ಪ್ರೋಗ್ರಾಮ್ಸ್ ಒಳಗೆ ಎರರ್ಸ್ ನಾವಂತ ಬೇಕಂತ ಹಾಕಿ ಐರಸ್ ಅವ್ರಿಗೆ ಸಾಲ್ವ್ ಮಾಡಕ್ ಹಚ್ತೀವಿ, ಟೈಮಿಂಗ್ ಲಿಂಕ್ ಮಾಡಿ ಮಾಡಿಸ್ತೀವಿ. ಸೊ ಏನಾಗ ಸ್ಟೂಡೆಂಟ್ಸ್ ಕಡಿಮೆ ಟೈಮ್ನಾಗ ಜಾಸ್ತಿ ಸಾಲ್ವ್ ಮಾಡೋದು ಕೆಪಾಸಿಟಿ ಬೆಳೆಸ್ತೈತಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಕಲ್ಕೋತಾರೆ ಸ್ಟೂಡೆಂಟ್ಸ್. ಇವೆಂಟ್ಸ್ ಗ್ಯಾದರ್ ಮಾಡಿರ್ತೀವಿ, ಡ್ಯಾನ್ಸಿಂಗ್ ಆಗ್ಲಿ, ಸಿಂಗಿಂಗ್ ಆಗ್ಲಿ, ಸ್ಟೂಡೆಂಟ್ಸ್ ಕಡೆ ಯಾವ ಕಲೆ ಇರತ್ತ ಆ ಕಲೆಗೆ ನಾವೇನ್ ಮಾಡ್ತೀವಿ, ಪ್ರೋತ್ಸಾಹ ಮಾಡಿಸ್ತೀವಿ. ಸೊ ಅದರ ಸಂಬಂಧ ಸ್ಟೂಡೆಂಟ್ಸ್ ಎಲ್ಲಾರು ಮುಂದ್ ಬರ್ತಾರ. ನಮ್ ಜೊತೆ ಒಂದು ಫ್ಯಾಮಿಲಿ, ನಾಸ್ ಒಂದು ಬರೀ ಕ್ಲಾಸ್ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ಅಂತ ಫೀಲ್ ಆಗತ್ತೆ. ಮತ್ತೆ ನಾವು ಕಂಪ್ಯೂಟರ್ ಕ್ಲಾಸ್ ಅಂತ ನಾವು ಟ್ರಿಪ್ ಮಾಡಿಸ್ತೀವಿ. ಓಕೆ, ಟ್ರಿಪ್ ಆಗ್ಲಿ, ನಾವು ಸಿಗಿ ಹುಣ್ಣಿಮೆ ಮಾಡ್ತೀವಿ, ಓಕೆ, ಗ್ಯಾದರಿಂಗ್ ಇರ್ಲಿ, ಪ್ರತಿ ಒಂದು ಹಬ್ಬ ಹುಣ್ಣಿಮೆನೂ ಮಾಡ್ತೀವಿ. ಓಕೆ, ಕ್ಲಾಸ್ನಾಗ ನಾವು ಎಲ್ಲಾರು ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ, ಹಬ್ಬ ಇದ್ದಾಗ ಎಲ್ಲರೂ ಸ್ವೀಟ್ ವಗೇರೆ ಏನೇನ್ ಇರ್ತಾವಲ್ಲ ಅದು ತನ್ನ ಕ್ಲಾಸ್ನಾಗ ಇಲ್ಲೇ ಕುಂತ ಎಲ್ಲಾರು ಹಂಚ್ಕೊಂಡ್ ತಿಂತೀವಿ, ಒಂದೇ ಡಬ್ಬಾಗ ತಿಂತೀವಿ. ಸೊ ಇದು ಒಂದು ಕ್ಲಾಸ್ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ಐತಿ, ನಾಸಿನ್ ಫ್ಯಾಮಿಲಿ ಅಂತ ಹೇಳ್ಬೇಕಂತ. It's very easy to locate NAS Computer Institute. It's located on the main road of Gokul Road, right opposite to Barbecue Nation, beside Akshay Inn, on the first floor, Gokul Road. Like, share, subscribe to Campus Unlocked. Some things change with time, some things stay because they are built right.